ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು. ಹಾಗಾಗಿ ಅಪ್ಲೋಡೇ ಆಗಿಲ್ಲ. ನಾನು ಹಾಕಿದ್ದೀನಿ ಬಟ್ ಅಪ್ಲೋಡ್ ಆಗಿಲ್ಲ. ಇವತ್ತಾಗುತ್ತೆ. ಸೊ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಿಶ್ ತರಿಸೋಣ ಅಂತ ಅಂದ್ಕೊಂಡೆ, ಬಟ್ ಬೆಳಗ್ಗೆಯಿಂದ ಹೆವಿ ಮಳೆ ಹೊರಗಡೆ ಕಾಲಿಟ್ಟಕ್ಕೂ ಆಗಲಿಲ್ಲ, ಅಷ್ಟು ಮಳೆ ಬರ್ತಾಯಿದೆ. ಹಾಗಾಗಿ ಸಂಡೇ ನಾನ್ ವೆಜ್ ಇಲ್ಲದೇ ಕಂಪ್ಲೀಟ್ ಆಗೋದೇ ಇಲ್ಲ. ಅದಕ್ಕೋಸ್ಕರನೇ ಚಿಕನ್ ತರಿಸ್ದೆ. ಈಗ ಚಿಕನಲ್ಲಿ ಏನು ಮಾಡೋದು ಅಂದರೆ ಚಿಕನ್ ಪೆಪ್ಪರ್ ಡ್ರೈ ಆ್ಯಂಡ್ ಚಿಕನ್ ಸುಕ್ಕ, ಅದು ಡಿಮ್ಯಾಂಡಲ್ಲಿದೆ ಇವಾಗ. ಚಿಕನ್ ಸುಕ್ಕ ಅವ್ರಿಗೆ, ಪೆಪ್ಪರ್ ಡ್ರೈ ನನಗೆ. ಸೊ ಹಾಗಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಚಿಕನ್ ಪೆಪ್ಪರ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ. ಇದ್ರ ರೆಸಿಪಿನ ನಾನು ಹೇಗೆ ಮಾಡ್ತೀನಿ ಅಂತ ಇದನ್ನು ಶಾರ್ಟ್ಸಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಇನ್ನು ಸುಕ್ಕದ ರೆಸಿಪಿ ತೋರಿಸೋಣ ಅಂದರೆ ನಾನು ಆ್ಯಕ್ಚುಲಿ ನನ್ನ ಓನ್ ರೆಸಿಪಿಲಿ ಮಾಡ್ತಾಯಿಲ್ಲ. ಯಾಕೆಂದರೆ ಇಲ್ಲಿ ಮಂಗಳೂರಲ್ಲಿ ಲೋಕಲ್ ಸುಕ್ಕ ಪೌಡರ್ ಸಿಗುತ್ತೆ. ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿರ್ತಾರೆ. ಸೊ ಈ ಸುಕ್ಕ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ನಾನು ಸತಿ ಊರಿಗೆ ತೊಗೊಂಡೋದಾಗ ಜಾಸ್ತಿ ತೊಗೊಂಡೋಗಿದ್ದೆ. ಅದರಲ್ಲಿ ಮಿಕ್ಕಿತ್ತು, ಅದೇ ಗೆಟ್ ಟುಗೆದರ್ ಮಾಡಿದ್ವಲ್ಲ ಅವಾಗ. ಅದಕ್ಕೆ ಇದೇ ಮಸಾಲೆನ ಯೂಸ್ ಮಾಡ್ತೀನಿ. ಅದು ರೆಸಿಪಿ ನಿಮಗೆ ಗೊತ್ತಾಗಲ್ಲ, ನಾನು ಮಾಡಿ ತೋರಿಸ್ತೀನಿ. ಯಾಕೆಂದರೆ ಈ ಪೌಡರ್ ಹಾಕೋದ್ರಿಂದ ನಿಮಗೆ ನಾನು ಏನೇ ಹೇಳಿದ್ರು ರೆಸಿಪಿ ಗೊತ್ತಾಗಲ್ಲ. ಸೊ ಈ ರೆಸಿಪಿ ಏನು ಪಕ್ಕಾ ಕಂಪ್ಲೀಟಾಗಿ ತೋರಿಸಲ್ಲ. ಇದನ್ನು ಹಾಕಿ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇವಾಗ ಇದು ರುಬ್ಕೊಳ್ಳೋಕ್ಕೆ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಉಟ್ಕೊತಾ ಇದ್ದೀನಿ. ಸೊ ಈ ಚಿಕನ್ ಸುಕ್ಕ ಪೌಡರಲ್ಲಿ ಏನೇನಿರುತ್ತೆ ಅಂದರೆ ಒಣಮೆಣಸಿನ್ಕಾಯಿ, ಧನಿಯಾ ಕಾಳು, ಮೆಂತ್ಯ, ಜೀರಿಗೆ, ಓಂಕಾಳು, ಸಾಸಿವೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಮನೆಯಲ್ಲಿ ಮಾಡಬೇಕಾದ್ರೂ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಸುಕ್ಕ ಮಾಡೋದು. ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ರುಬ್ಬೋದು. ಇದು ಆಲ್ರೆಡಿ ಇದೆಯಲ್ಲ, ಸೊ ವೇಸ್ಟ್ ಮಾಡೋಕ್ಕೆ ಬೇಡ. ತುಂಬ ದಿನ ಇಟ್ಟರೆ ಇದು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇದನ್ನು ಮಾಡಿ ಮಿಕ್ಸೋಣ ಅಂತ. ಸೊ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂತು. ಅದಕ್ಕೆ ಇವಾಗ ನಾನು ಟೊಮೆಟೊ ಆಡ್ ಮಾಡ್ತೀನಿ, ರುಬ್ಕೊಳ್ಳೋಣ. ಇದು ಮತ್ತು ಈರುಳ್ಳಿ ಮತ್ತು ಟೊಮೆಟೊ, ಇದ್ರ ಜೊತೆಗೆ ನಾನು ಈ ಪೌಡ್ರನ್ನು ಹಾಕ್ಬಿಡ್ತೀನಿ ಒಟ್ಟಿಗೆ ಗ್ರೈಂಡ್ ಆಗಲಿ ಅಂತ. ಇವೆರಡನ್ನೂ ಹಾಕಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಹುಳಿ. ಸೊ ಹುಣಸೆಹಣ್ಣು, ನಿಂಬೆಹಣ್ಣು ಹಾಕಬಾರ್ದು. ನಿಂಬೆಹಣ್ಣು ಹಾಕಿದ್ರೆ ಅಷ್ಟೇ ಟೇಸ್ಟ್ ಬರಲ್ಲ. ಇದಕ್ಕೆ ಹುಣಸೆಹಣ್ಣು ಹಾಕಬೇಕು. ನಾನು ಇಷ್ಟ ಹಾಕ್ತಿದ್ದೀನಿ ಬಿಕಾಸ್ ಚಿಕನ್ ಅರ್ಧ kg ಅಷ್ಟೇ. ಸೊ ಹಾಗಾಗಿ ಇದನ್ನು ಹಾಕ್ತಿದ್ದೀನಿ ಹುಣಸೆಹಣ್ಣು. ಇದಕ್ಕೆ ನಾನು ಮನೇಲಿ ಮಾಡಿರೋ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ. ನನಗೇನೋ ಒಂಥರ ಸ್ಯಾಟಿಸ್ಫೈ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಿದ್ದೀನಿ. ಮತ್ತು ಖಾರದ ಪುಡಿನೂ ಹಾಕ್ತೀನಿ. ಯಾಕೆ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಖಾರ ಇರಬೇಕು, ಇದು ಮೈಲ್ಡಾಗಿರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಉಟ್ಕೊಂಡ್ಬಿಡ್ತೀನಿ ಚೆನ್ನಾಗಿ. ಕಾಯಿ ಸ್ವಲ್ಪ ಹಾಕ್ತಿದ್ದೀನಿ, ಇನ್ನೂ ಜಾಸ್ತಿ ಹಾಕ್ತಾರೆ ನಮ್ಮನೆಯವರು ಸ್ವಲ್ಪ ಕಾಯಿ ಕಮ್ಮಿ ತಿನ್ನೋದು. ಸೊ ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಳೋಣ. ಇನ್ನೂರು ಇಟ್ಕೊಂಡು ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಏನಿಲ್ಲ, ಜಾಸ್ತಿನೇ ಹುರ್ಕೊಬೇಕು. ಇದಕ್ಕೆ ಸ್ವಲ್ಪ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಅವಿನಾಶ್ ಅವ್ರ ಅಕ್ಕ ಇಲ್ಲಿದ್ದಾರಲ್ಲ ಮಂಗಳೂರಲ್ಲಿ, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ರೆಸಿಪಿ. ಯಾವತ್ತಾದರೂ ಒಪ್ಕೊಂಡ್ರೆ, ಅವ್ರಿಗೆ ಸ್ವಲ್ಪ ನಾಚಿಕೆ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಅವ್ರು ಯಾವತ್ತಾದರೂ ಒಪ್ಕೊಂಡ್ರೆ ಅವ್ರ ಹತ್ರ ಮಾಡಿಸಿ ತೋರಿಸ್ತೀನಿ ರೆಸಿಪಿ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಿಂತ ನಾನೇನು ಮಾಡಲ್ಲ, ಅಷ್ಟು ಬರಲ್ಲ. ಈಗ
ಇದಕ್ಕೆ ಎಣ್ಣೆ ಹಾಕುವ. ಇದು ಈ ಕಲರಿಗೆ ಬರಬೇಕು ಅಲ್ಲಿಂದ ತನಕ ಹುರ್ಕೊಬೇಕು. ಸಾಕು. ಇದು ನಿಮಗೆ ಬೇಕಾದರೆ ರುಬ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನೇನು ರುಬ್ಬಕ್ಕೆ ಎಲ್ಲ ಹೋಗಲ್ಲ, ಹಾಗೆ ಹಾಕ್ಬಿಡ್ತೀನಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಅದಕ್ಕೆ ನಾನು ಚಿಕನ್ ಹಾಕ್ತಿದ್ದೀನಿ. ಆ್ಯಂಡ್ ಸಾಲ್ಟ್. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ. ಸೊ ಇದು ಚೆನ್ನಾಗಿ ನೀರು ಬಿಟ್ಕೊತಾ ಇದೆ. ಬೈಲಡ್ಕೊಳ್ಳಿಲ್ವಾ, ಬೇಗ ಬೆಂದಿರುತ್ತೆ. ಈಗ ಇದಕ್ಕೆ ಖಾರ ಹಾಕೋಣ. ಇವಾಗ ಇದು ಚೆನ್ನಾಗಿ ಬೇಯಲಿ, ಆಮೇಲೆ ಕಾಯಿ ಹಾಕೋಣ. ಇದು ಚೆನ್ನಾಗಿ ಬೆಂದಿದೆ, ನೀರೇನು ಜಾಸ್ತಿ ಹಾಕಿಲ್ಲ ನಾನು. ಇದಕ್ಕೆ ಕಾಯಿ ಹಾಕಿ ಇದು ಇದ್ರ ಜೊತೆ ಚೆನ್ನಾಗಿ ಬೇಯಬೇಕು. ಇವಾಗ ನಾನು ಸ್ವಲ್ಪ ಕಾಯಿ ಹಾಕಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಕಾಯಿ ತಿನ್ನೋದು ಕಮ್ಮಿನೇ, ಅಂದರೆ ಚಿಕನ್ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಇನ್ನೇನು ಮಾಡೋದಿಲ್ಲ, ಒಂದು ರೈಸಿಗೊಂದು ಇಡಬೇಕು. ಕೋರಿ ರೊಟ್ಟಿ ತರ್ತಾರೆ, ಅದ್ರ ಜೊತೆಗೆ ಊಟ ಮಾಡೋದು. ಈಗ ನನ್ನ ಮಗಳು ಸ್ನಾನ ಮಾಡೋಕ್ಕೆ ವೆಯ್ಟಿಂಗ್. ಬಾತ್ರೂಮ್ ಮುಂದೆನೇ ನಿಂತಿದ್ದಾಳೆ. ಸ್ನಾನಕ್ಕೆ ಹೋಗೋಣ. ಅವಳಿಗಿನ್ನೂ ಸ್ನಾನ ಮಾಡಿಸಿಲ್ಲ. ನಾವು ಫ್ರೆಶ್ ಅಪ್ ಆಗಿ ಸಿಗ್ತೀವಿ. ನಮ್ಮ ಮನೆಯವರು ಕೋರಿ ರೊಟ್ಟಿ ತಂದಿದ್ದಾರೆ. ಒಳ್ಳೆ ಕಾಂಬಿನೇಷನು, ಸುಕ್ಕಗೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸ್ಪ್ರೈಟ್ ತಂದಿದ್ದಾರೆ. ಸೊ ಫೈನಲಿ ಅಡುಗೆ ಎಲ್ಲ ಆಯಿತು. ನಾನು ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಅವರಪ್ಪ ಸ್ನಾನಕ್ಕೆ ಹೋಗಿದ್ರು. ಇವಾಗ ಊಟ ಮಾಡೋ ಟೈಮು. ಬಟ್ ನನಗೆ ನಮ್ಮ ತಾಯಿ ಮನೆಯಲ್ಲೂ ಇದೇ ಅಭ್ಯಾಸ. ರಾತ್ರಿ ಟೈಮು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ. ಏನೋ ಒಂಥರ ಚೆನ್ನಾಗಿರುತ್ತೆ. ಈ ಥರ ಸ್ಪೆಷಲ್ ಮಾಡಿದಾಗ ಆರಾಮಾಗಿ ಇಬ್ಬರೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಒಳ್ಳೆ ಫಿಲಮ್ ನೋಡಿಕೊಂಡು ಚೆನ್ನಾಗಿರುತ್ತೆ. ಮುಂಚೆ ನಾವು ಇಬ್ಬರೇ ಇರ್ತಿದ್ವಿ. ಈಗ ಮಗು ಇದೆ, ಅವಳು ಆಟ ಆಡಿಕೊಂಡು ಹಿಂಸೆ ಕೊಟ್ಕೊಂಡು ನಮಗೆ ಚೆನ್ನಾಗಿತ್ತು. ನಾನು ಅದನ್ನೇ ಹೇಳೋದು, ಇರೋ ಟೈಮ್ನ ಚೆನ್ನಾಗಿ ಕಳೀರಿ. ಒಟ್ಟಿಗೆ ಊಟ ಮಾಡಿ ಮಾತಾಡಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಫೋನ್ ಇಟ್ಕೊಂಡು ಯಾರಿದ್ದಾರೆ ಯಾರಿಲ್ಲ ಮಾತಾಡೋದು, ಕತೆ ಆಡೋದು, ಒಟ್ಟಿಗೆ ಫಿಲ್ಮ್ ನೋಡೋದು, ಟೈಮ್ ಸ್ಪೆಂಡ್ ಮಾಡೋದು, ಇದನ್ನೆಲ್ಲ ಮರೆತುಬಿಟ್ಟಿದ್ದಾರೆ. ಸೊ ಹಾಗಾಗಿ ಇರೋ ಟೈಮ್ನ ಚೆನ್ನಾಗಿ ಮೆಮೊರಬಲಾಗಿ ಮಾಡ್ಕೊಳ್ಳಿ, ಪ್ರಿಷಿಯಸ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ನಾಳೆ ಸಿಗ್ತೀನಿ.